ಕಚ್ಚಿದ ಹಾವಿನೊಂದಿಗೆ ಆಸ್ಪತ್ರೆಗೆ ಬಂದ ಭೂಪ. ಕಚ್ಚಿದ ಹಾವನ್ನ ತೋರಿಸಿ ಚಿಕಿತ್ಸೆ ಕೊಡುವಂತೆ ವೈದ್ಯರ ಮೊರೆ ಹೋಗಲಾಗಿದೆ. ಜೀವಂತ ಹಾವು ಕಂಡು ಬೆಚ್ಚಿ ಬಿದ್ದಿದ್ದಾರೆ ಬಿಮ್ಸ್ ಆಸ್ಪತ್ರೆ ವೈದ್ಯರು. ಹಾವು ಕಚ್ಚಿದಂತೆ ಅದಕ್ಕೆ ಅದು ಯಾವ ಹಾವು ಅಂತ ಗೊತ್ತಾಗಬೇಕಲ್ಲ, ಆ ಹಾವು ಸಮೇತ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಆ ಕಚ್ಚಿರೋ ಹಾವನ್ನು ತೋರಿಸಿ ಇದೇ ಹಾವು ಕಚ್ಚಿರೋದು, ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳಿಬಿಟ್ಟಿದ್ದಾರೆ. ಇದರಿಂದ ಬಿಮ್ಸ್ ಆಸ್ಪತ್ರೆಯ ವೈದ್ಯರು ಬೆಚ್ಚಿಬಿದ್ದುಬಿಟ್ಟಿದ್ದಾರೆ. ಹುಚ್ಚಾನಟ್ಟಿ ಗ್ರಾಮದ 21 ವರ್ಷದ ಯುವಕ ಶಾಹಿದ್ ಕಚ್ಚಿದಂತ ಹಾವನ್ನ ತೆಗೆದುಕೊಂಡು ಬಂದಿದ್ದಾರೆ. ಮನೆಗೆ ಬಂದ ಹಾವನ್ನ ಹಿಡಿದು ಅರಣ್ಯಕ್ಕೆ ಬಿಡೋಕೆ ಯುವಕ ಮುಂದಾಗಿದೆ. ಅರಣ್ಯಕ್ಕೆ ಬಿಡೋಕೆ ಹೋದಾಗ ಕೈಗೆ ಕಚ್ಚಿಬಿಟ್ಟಿದೆ ಹಾವು. ತಕ್ಷಣವೇ ಹಾವಿನ ಸಮೇತ ಆಸ್ಪತ್ರೆಗೆ ಬಂದಿದ್ದಾನೆ ಯುವಕ. ಮನೆಗೆ ಹಾವು ಬಂದಿತ್ತು, ಅದನ್ನ ಹಿಡಿದು ಕಾಡಿಗೆ ಬಿಡೋಕೆ ಅಂತ ತೆಗೆದುಕೊಂಡು ಹೋಗ್ಬೇಕಾದ್ರೆ ಆ ಹಾವು ಕಚ್ಚಿಬಿಟ್ಟಿದೆ. ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಇನ್ನು ಹಾಸ್ಪಿಟ್ಲಿಗೆ ಹೋದರೆ ಯಾವ ಹಾವು ಏನು ಎತ್ತ ಎಲ್ಲ ಕೇಳ್ಬಿಡ್ತಾರೆ, ಯಾಕೆ ಟೆನ್ಷನು ಅಂತ. ಹಾವು ಸಮೇತ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಪಾಪ ಆಸ್ಪತ್ರೆಯಲ್ಲಿ ಇದ್ದಂಥ ವೈದ್ಯರೆಲ್ಲ ಒಂದು ಸೆಕೆಂಡ್ ಗಲಿಬಿಲಿ ಆಗಿಬಿಟ್ಟಿದ್ದಾರೆ, ಇದೇನಪ್ಪ ಹೀಗೆ ಅಂತ. ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಹಾವನ್ನೇನು ತೆಗೆದುಕೊಂಡು ಹೋಗಿ ಕಾಡಿಗೆ ಬಿಟ್ಟಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಲಭ್ಯವಾಗಬೇಕಾಗಿದೆ. ಅವ್ನು ಬಿಟ್ಟಾಗ ಹೋಗಿದ್ರಿ ಅವ್ರಿಗೆ ಡೋಂಗರ್ದಾಗ. ಅವ್ನು ಬಿಟ್ಟಾಗ ಅವಾಗ ಅವನಿಗೆ ಇದ ಮಾಡಿದ್ರಿ, ಬೈಟ್ ಮಾಡಿದ್ರಿ. ನಾವು ಆ ಥರ ಅವ್ರಿಗೆ ಬೈಟ್ ಮಾಡಿದ್ರಲ್ಲ, ಬಾಡಿದ್ಲ ಆ ಥರ ಸಂಬಂಧ ಇಲ್ಲೇ ತೋರ್ಸಾಗೆ ಟ್ರೀಟ್ಮೆಂಟ್ ಮಾಡಕ್ಕೆ ಬಂದಿರ್ರಿ. ಇಲ್ಲೇ ಇವರ ಪಿರನ್ ನೋಡಿ ಹುಂಚನಟ್ಟಿ ಕೈಗೆ ಅವ್ರ ಮನೆ ಕಡೆ ಬಂದಿದ್ರಿ ಇದು. ಅವ ಇನ್ನ